ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾನಾಪುರದಿಂದ ಬೆಂಗಳೂರಿನತ್ತ ಎಂಎಲ್ಸಿ ಸಿಟಿ ರವಿ ಮಧ್ಯರಾತ್ರಿ 12:15 ಬೆಳಗಾವಿಯಿಂದ ಹೊರಟಿದ್ದಾರೆ. ಖಾನಾಪುರದಿಂದ ಸಿಟಿ ರವಿ ಶಿಫ್ಟ್ ವೇಳೆ ಹೈಡ್ರಾಮಾ ಆಗೋಯ್ತು. ವಾಹನದ ಗಾಜು ಒಡೆದು ಹೊರಬರೋದಕ್ಕೆ ರವಿ ಯತ್ನಿಸಿದ್ದಾರಂತೆ. ಈ ವೇಳೆ ಸಿಟಿ ರವಿ ತಲೆಗೆ ಪೆಟ್ಟು ಬಿದ್ದಿದೆ, ರಕ್ತ ಚಿಮ್ಮಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಕ್ತ ಹರಿತಾ ಇದ್ರು, ಚಿಕಿತ್ಸೆ ಕೊಡಿಸಿಲ್ಲ ಪೊಲೀಸರು. ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ ಪೊಲೀಸರು ಕರೆ ತಂದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಕುಂದಾನಗರಿ ಬೆಳಗಾವಿ ನಿನ್ನೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗೆ ಕಾರಣ ಆಯಿತು. ಸಿಟಿ ರವಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಆ ಪ್ರೊಟೆಸ್ಟ್ ಹಿನ್ನೆಲೆ ನಿನ್ನೆ ಮಧ್ಯರಾತ್ರಿಯೇ ಅವರನ್ನ ಅಲ್ಲಿಂದ ಕರೆತರುವ ಪ್ರಯತ್ನ ಪೊಲೀಸರಿಂದ ಆಯಿತು. ಅಲ್ಲಿಂದ ಸಹಜವಾಗಿ ಆರಾಮಾಗಿ ಕರ್ಕೊಂಡು ಬಂದ್ರ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲೂ ಕೂಡ ಹೈಡ್ರಾಮಾ. ಸಿಟಿ ರವಿ ಅವರು ವಾಹನದ ಗಾಜನ್ನ ಒಡೆದರಂತೆ, ತಲೆಗೆ ಪೆಟ್ಟಾಗಿದೆ, ರಕ್ತ ಸೋರ್ತಾ ಇದೆ, ಪೊಲೀಸರು ಸರಿಯಾಗಿ ಚಿಕಿತ್ಸೆ ಕೊಡಿಸಲಿಲ್ಲ, ರಾತ್ರಿ ಕರ್ಕೊಂಡು ಬಂದ್ರು ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸಿಟಿ ರವಿ ಅವರ ಹೇಳಿಕೆ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿದೆ. ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗೂ ಕೂಡ ಕುಂದಾನಗರಿ ಬೆಳಗಾವಿ ನಿನ್ನೆ ಸಾಕ್ಷಿ ಆಗ್ಬೇಕಾಯ್ತು. ಯಾರು ಪ್ರೊಟೆಸ್ಟ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ನವರು. ಈ ತರ ಇನ್ನು ಸಿಟಿ ರವಿ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಪೊಲೀಸರು ಅತ್ಯಂತ ಅಮಾನುಷವಾಗಿ ಕರೆದೊಯ್ದಿದ್ದಾರೆ. ಸಿಟಿ ರವಿ ಬಂಧನದ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಆರೋಪ ಮಾಡ್ತಿದ್ದಾರೆ. ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿಲ್ಲ, ಸ್ಥಳೀಯ ನ್ಯಾಯಾಲಯಕ್ಕೂ ಕರೆದುಕೊಂಡು ಹೋಗಿಲ್ಲ, ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಜೀವಕ್ಕೆ ಏನಾಗುತ್ತೋ ಎಂಬ ಭಯ ನಮ್ಮನ್ನ ಕಾಡ್ತಾ ಇದೆ. ಸಿಟಿ ರವಿ ದೂರು ಸಹ ತೆಗೆದುಕೊಂಡಿಲ್ಲ ಅಂತ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದ್ದಾರೆ. ಪೊಲೀಸರ ನಡೆ ಬಗ್ಗೆ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಾಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡೂ ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿಟಿ ರವಿಯವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು. ಅವ್ರನ್ನ ಕೊಲ್ಲಿಕ್ಕೆ ಅದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿಟಿ ರವಿ ಅವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತೆ, ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು, ಹಾಗಾಗಿ ನಾವು ಅಲ್ಲಿದ್ದಿದ್ದಿಲ್ಲ.
ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕೆಂದರೆ ಒಳಗಡೆನೆ ಗಲಾಟೆ ಆಗುತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗುತ್ತೆ. ಪೊಲೀಸರೆಲ್ಲ ಏನು ಮಾಡ್ತಿರೋ ಅಂತ ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದರೆ ಈ CM ಮತ್ತು DCM ಅವರ ಅನತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದರೆ ತಾವು ಏನು ಹೇಳ್ತೀರಿ? ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್, ಈಗ ಎಲ್ಲ ಮಾರ್ಕ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿತ್ತಲ್ಲ. ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಏನ್ರಿ ಇದು ಈ ಥರ? ರಾತ್ರಿ ಇಡೀ ಠಾಣೆಯಿಂದ ಠಾಣೆಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಗಿನ ಜಾವ ಲೋಕಾಪುರದತ್ತ ಕರೆ ತಂದಿದ್ದಾರೆ ಪೊಲೀಸರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ. ಸುದ್ದಿ ತಿಳಿದು ಪ್ರತಿಭಟನೆಗೆ ಜಮಾಯಿಸಿ ಬಿಟ್ಟಿದೆ ಬಿಜೆಪಿಯ ಪಡೆ. ಬಿಜೆಪಿ ಕಾರ್ಯಕರ್ತರನ್ನ ನೋಡಿ ಮತ್ತೆ ಮಾರ್ಗ ಬದಲಾವಣೆಯಾಗಿದೆಯಂತೆ ಪೊಲೀಸರಿಂದ. ಲೋಕಾಪುರದಿಂದ ವಿಜಯಪುರದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಪರಿಸ್ಥಿತಿಯನ್ನ ಹತೋಟಿಗೆ ತರಲೇಬೇಕು, ಅದು ಪೊಲೀಸರಿಗೆ ಅನಿವಾರ್ಯ ಕೂಡ. ನಿನ್ನೆ ಎಷ್ಟು ದೊಡ್ಡದ ಹೈಡ್ರಾಮಾ ನಡೀತು ಬೆಳಗಾವಿಯಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಒಂದ್ ಕಡೆ ಕಾಂಗ್ರೆಸ್ನವರ ಹೋರಾಟ, ಇವರ ಬಂಧನ ಖಂಡಿಸಿ ಬಿಜೆಪಿಯವರ ಹೋರಾಟ. ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಉಲ್ಲೇಖ ಮಾಡಿ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಜಮಾವಣೆ ಆದ್ರು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೋಗಿ ಸ್ವತಃ ದೂರು ದಾಖಲು ಮಾಡ್ತಾರೆ. ದೂರು ದಾಖಲಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಅಲ್ಲಿಗೆ ನುಗ್ಗಿ ಅವರನ್ನ ಅರೆಸ್ಟ್ ಮಾಡಿ ಕರೆ ತಂದ್ರು. ಆಗ ನೋಡಿ ದೊಡ್ಡ ಮಟ್ಟದ ಹೈಡ್ರಾಮಾಗೆ ಬೆಳಗಾವಿ ಸಾಕ್ಷಿಯಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಈಗ ಪೊಲೀಸರಿಗೆ ಅನಿವಾರ್ಯ ಇದೆ, ಪರಿಸ್ಥಿತಿನ ಹತೋಟಿಗೆ ತರಲೇಬೇಕು. ಸಪೋಸ್ ಸಿಟಿ ರವಿ ಅವ್ರು ಎಲ್ಲಿದ್ದಾರೆ ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಆಗೋದಕ್ಕೆ ಶುರುವಾಗುತ್ತೆ ಅಂತ. ಹಾಗಾಗಿ ಮಾರ್ಗ ಬದಲಾವಣೆ, ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆಯಾ ಪೊಲೀಸರಿಂದ? ಹೇಗೆ? ಹೌದು ಶ್ರುತಿ, ಏನು ರಾತ್ರಿ 4 ಗಂಟೆ ಸುಮಾರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮಕ್ಕೂ ಕೂಡ ಸಿಟಿ ರವಿ ಅವರನ್ನ ಕರೆತರಲಾಗಿತ್ತು ಅನ್ನುವಂತ ಮಾಹಿತಿ ಮೇರೆಗೆ ಅಲ್ಲಿ ಲೋಕಾಪುರ ಪಟ್ಟಣದಲ್ಲಿದ್ದಂತ ಬಿಜೆಪಿ ಅನೇಕ ಕಾರ್ಯಕರ್ತರು ಕೂಡ ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಜೊತೆಗೆ ಏನಂತಂದ್ರೆ ಆ ಒಂದು ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ತಿಳಿದಂತ ಪೊಲೀಸರು ಕೂಡ ಆ ಒಂದು ದಿಕ್ಕನ್ನು ಬದಲಾಯಿಸಿ ವಿಜಯಪುರ ಕಡೆಗೆ ಸಿಟಿ ರವಿ ಅವರನ್ನು ಕರೆದು ಒಯ್ದಿರುವಂತ ವಿಷಯ ಗೊತ್ತಾಗ್ತಾ ಇದೆ ಶ್ರುತಿ. ಓಕೆ ಸಿದ್ದು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿಟಿ ರವಿ ಅವ್ರನ್ನ ಠಾಣೆಯಿಂದ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು.